ಹಾಯ್ ಇಲ್ಲಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಫುಲ್ ಮೀಲ್ಸ್ ಅನ್ನೋ ಒಂದು ಸಿನಿಮಾನ ನೋಡಿದೆ. ಸೊ ಈ ಸಿನಿಮಾ ನನಗೆ ತುಂಬಾ ಒಂದು ಇಷ್ಟ ಆಯಿತು. ಏನಕ್ಕೆ ಇಷ್ಟ ಆಯಿತು, ಯಾಕೆ ನೋಡಬೇಕು ಈ ಸಿನಿಮಾನ ಇವತ್ತು ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಸಂಕಷ್ಟಹರ ಗಣಪತಿ ಆಗಿರ್ಬೋದು ಮತ್ತು ಫ್ಯಾಮಿಲಿ ಪ್ಯಾಕ್ ಆಗಿರ್ಬೋದು, ಈ ಸಿನಿಮಾಗಳಲ್ಲೆಲ್ಲ ಮಾಡಿದಂಥ ಲಿಖಿತ್ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಫುಲ್ ಮೀಲ್ಸಲ್ಲೂ ಕೂಡ ಮಾಡಿರುವಂಥದ್ದು. ಸೊ ಈ ಒಂದು ಸಿನಿಮಾದ ಪ್ರೊಡ್ಯೂಸರ್ ಕಮ್ ಹೀರೋ ಆಗಿರುವಂಥ ಲಿಖಿತ್ ಶೆಟ್ಟಿ ಅವರು ತುಂಬಾ ಒಂದು ಒಳ್ಳೆ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಖುಷಿ ಆಗಿರ್ಬೋದು, ರಂಗನಾಯಕ ಸರ್ ಆಗಿರ್ಬೋದು, ರಾಜೇಶ್ ಸರ್ ಆಗಿರ್ಬೋದು, ತುಂಬ ಒಂದು ದೊಡ್ಡ ತಾರಾ ಬಳಗನೇ ಇದೆ ಈ ಸಿನಿಮಾದಲ್ಲಿ. ಮೊದಲನೇದಾಗಿ ಈ ಚಿತ್ರದ ನಿರ್ದೇಶಕರಾಗಿ ಎನ್ ವಿನಾಯಕ್ ಅವರು ನಿರ್ದೇಶನ ಮಾಡಿದ್ದಾರೆ. ಅವರ ಫಸ್ಟ್ ಸಿನಿಮಾ ಇದು. ಫಸ್ಟ್ ಸಿನಿಮಾ ಅನ್ನೋ ಹಾಗೇನೇ ಇಲ್ಲ, ಅಷ್ಟರ ಮಟ್ಟಿಗೆ ಒಂದು ಡೈರೆಕ್ಷನನ್ನು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಸಿನಿಮಾದ ಕಥೆ ಆಗಿರ್ಬೋದು ಅದ್ಭುತವಾಗಿ ಅನ್ಕೊಂಡಿದ್ದಾರೆ. ಯಾಕೆಂದರೆ ಲೈಫಲ್ಲಿ ಎಲ್ಲ ರೀತಿಯಾದಂತಹ ಒಂದು ಚಾಲೆಂಜಸ್ಗಳನ್ನು ಫೇಸ್ ಮಾಡ್ತಾ ಇರ್ತಾರೆ. ಅವರದೇ ಆದಂಥ ಒಂದು ಕ್ಯಾಟಗರಿ ಆಫ್ ಲೈಫಲ್ಲಿ ಆ್ಯಂಡ್ ಅವ್ರದ್ದೇ ಆದಂಥ ಒಂದು ಪ್ರೊಫೆಷನಲ್ಲಿ. ಆ್ಯಂಡ್ ಫೋಟೋಗ್ರಾಫರ್ ಪ್ರೊಫೆಷನ್ ಅಂತ ಬಂದಾಗ ತುಂಬ ಜನಕ್ಕೆ ಯಾರ್ಯಾರು ಫೋಟೋಗ್ರಫಿ ಫೀಲ್ಡಲ್ಲಿ ಇದ್ದೀರಾ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಸೊ ಆಲ್ರೆಡಿ ಈಗ ತುಂಬಾ ಒಂದು ಪಾಪ್ಯುಲರ್ ಇರುವಂಥ ಫೋಟೋಗ್ರಫೀಸ್ಗಳಾಗಿರ್ಬೋದು, ಸೊ ಈಗ ತಾನೇ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋರಾಗಿರ್ಬೋದು, ಸೊ ಆ ಬಿಗಿನಿಂಗ್ ಸ್ಟೇಜಲ್ಲಿ ಪಡುವಂಥ ಕಷ್ಟಗಳು, ಆ ಒಂದು ಟೈಮಲ್ಲಿ ಪಡುವಂಥ ಸ್ಟ್ರಗಲ್ ಏನಿದೆ, ಸೊ ಯಾವುದೂ ಕೂಡ ಒಂದು ಕಸ್ಟಮರ್ಸ್ಗಳನ್ನು ಸಿಗದೆ ಆ ಒಂದು ಸ್ಟ್ರಗಲನ್ನು ರಿಯಲಿಸ್ಟಿಕ್ ಆಗಿ ಆ ಒಂದು ಫೀಲ್ಡ್ ಅವ್ರಿಗೆ ತುಂಬ ಚೆನ್ನಾಗಿ ತೋರಿಸಿರುವಂಥದ್ದು. ಫೋಟೋಗ್ರಾಫರ್ಸ್ ಫೀಲ್ಡಲ್ಲಿರುವಂಥವ್ರು ಖಂಡಿತವಾಗ್ಲೂ ಎಲ್ಲರೂ ಕೂಡ ಒಂದು ಈ ಸಿನಿಮಾನ ನೋಡಲೇಬೇಕು. ಆ್ಯಂಡ್ ಕೆಲವೊಂದು ವಿವಾದಗಳಾಗಿತ್ತು ಈ ಸಿನಿಮಾದ ಒಂದು ಟ್ರೈಲರ್ ಬಂದ ಮೇಲೆ. ಫೋಟೋಗ್ರಾಫರ್ನ ಫ್ಲರ್ಟ್ ಅನ್ನೋ ಒಂದು ಪದದಿಂದ ಬಳಸಿದ್ದಾರೆ ಅಂತ. ಸೊ ಖಂಡಿತವಾಗ್ಲೂ ಅದನ್ನು ಯಾವುದೇ ತಪ್ಪರ್ತದೆ ಭಾವಿಸದೆ ಸೊ ಸಿನಿಮಾ ನೋಡಿ 100% ಒಂದು ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಆ ಒಂದು ಸಿನಿಮಾದಲ್ಲಿ ಆ ಒಂದು ಕ್ಲಾರಿಟಿಯನ್ನು ಖಂಡಿತವಾಗ್ಲೂ ನಿರ್ದೇಶಕರು ಕೊಟ್ಟಿದ್ದಾರೆ. ಸೊ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ ಫೋಟೋಗ್ರಾಫರ್ ಲೈಫ್ ಬಗ್ಗೆ ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಶುರುವಾದಿಂದ ಹಿಡಿದು ಇಂಟರ್ವ್ಯೂಲ್ ತನಕನೂ ಕೂಡ ತುಂಬಾ ಒಂದು ಸಸ್ಪೆನ್ಸ್ ಇರುತ್ತೆ. ಆ್ಯಂಡ್ ಐ ಥಿಂಕ್ ಇಂಟರ್ವ್ಯೂಲ್ ಇನ್ನೇನು ಬಿಡ್ತಾ ಇದೆ ಅನ್ನೋ ಅಷ್ಟರಲ್ಲಿ ತಲೆಗೆ ಹುಳ ಬಿಟ್ಟಿದ್ದಾರೆ ಡೈರೆಕ್ಟ್ರು. ಯಾವ ರೀತಿ ಹುಳ ಬಿಟ್ಟಿದ್ದಾರೆ ಅನ್ನೋದನ್ನು ನೀವು ಥಿಯೇಟ್ರಿಗೆ ಹೋಗೇ ನೋಡಬೇಕು. ಸೊ ಇದರಲ್ಲಿ ಏನಪ್ಪ ಈ ಸಿನಿಮಾದ ಕತೆ ಒಂದು ಚಿಕ್ಕದಾಗಿ ಹೇಳಬೇಕು, ಒಂದು ಸಿನಿಮಾ ಹೋಗೋರಿಗೆ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸ್ಬೇಕು ಅಂತಂದರೆ, ನಾನು ಹೇಳಿದಾಗಿನ ಫೋಟೋಗ್ರಾಫರ್ರ ಒಂದು ಲೈಫ್ ಸ್ಟೋರಿಯನ್ನು ತುಂಬ ಚೆನ್ನಾಗಿ ಒಂದು ತೊಗೊಂಡೋಗಿರುವಂಥದ್ದು. ಸೊ ಅದರಲ್ಲಿ ಯಾವ ರೀತಿ ಇದ್ದಂಥ ಒಂದು ಫೋಟೋಗ್ರಾಫರ್, ಒಂದು ಬಿಗಿನಿಂಗ್ ಸ್ಟೇಜಲ್ಲಿ ಇದ್ದಂಥ ಫೋಟೋಗ್ರಾಫರು ಅವರ ಡ್ರೀಮ್ನ ಹೇಗೆ ರೀಚ್ ಮಾಡ್ತಾರೆ ಅನ್ನುವಂಥದ್ದು, ಅದೊಂದು ಯಾವ ರೀತಿ ಮಿರಾಕಲ್ ಆಗುವಂಥದ್ದು, ಅದನ್ನು ತುಂಬ ಚೆನ್ನಾಗಿ ಒಂದು ಪೋರ್ಟ್ರೇನ ಮಾಡಿರುವಂಥದ್ದು. ಆ್ಯಂಡ್ ಓವರಾಲ್ ಆಗಿ ಇಂಟರ್ವ್ಯೂಲಲ್ಲಿ ಒಂದು ರೀತಿಯಲ್ಲಿ ಸಸ್ಪೆನ್ಸ್ ಕೊಟ್ಟಿರುವಂಥದ್ದು. ಆ್ಯಂಡ್ ಇಂಟರ್ವ್ಯೂಲ್ ಆದಮೇಲೆ ಒಂದು ರೀತಿ ಕನ್ಫ್ಯೂಷನ್ ಆಗುತ್ತೆ. ಸೊ ಅದಾದಮೇಲೆ ಕ್ಲೈಮ್ಯಾಕ್ಸ್ ಕೂಡ ಒಂದು ರೀತಿಯಲ್ಲಿ ಹ್ಯಾಪಿ ಆಗಿ ಒಂದು ರೀತಿಯಲ್ಲಿ ಖುಷಿಯಾಗಿಯೇ ಒಂದು ಎಂಡ್ ಆಗುತ್ತೆ. ಸೊ ಅದು ಎಲ್ಲ ಒಂದು ನೋಡ್ತಾ ಹೋಯಿತು ಅಂದರೆ ಸಿನಿಮಾ ಹೋಗುವಂಥ ಒಂದು ಟೈಮ್ ಲೈನ್ ಏನಿದೆ ಎಲ್ಲೂ ಕೂಡ ಡಿಸ್ಟ್ರಾಕ್ಟ್ ಆಗದೆ ಎಲ್ಲೂ ಕೂಡ ಏನೋ ಒಂದು ಬೇಡವಾಗಿರೋ ಸೀನ್ಸ್ಗಳನ್ನು ಹಾಕಿದ್ದಾರೆ ಅನ್ನುವಂಥದ್ದು, ಸೊ ಎಲ್ಲೋ ಒಂದು ಬೋರ್ ಹೊಡಿತಾ ಇದೆ ಅನ್ನೋವಂಥದ್ದು ಯಾವುದೇ ರೀತಿಯಾದಂಥ ಒಂದು ಡಿಸ್ಟರ್ಬ್ ಆಗಲ್ಲ. ಆ್ಯಂಡ್ ಪ್ರತಿಯೊಂದು ಕಾಮಿಡಿ ಆಗಿರ್ಬೋದು, ರಂಗನಾಯಕ ಸರ್ ಅವರ ಒಂದು ಕಾಮಿಡಿ ಏನಿದೆ ತುಂಬಾ ಒಂದು ಚೆನ್ನಾಗಿ ವರ್ಕ್ ಆಗಿರುವಂಥದ್ದು. ಆ್ಯಂಡ್ ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಸಿನಿಮಾದ ಮ್ಯೂಸಿಕ್ಕು, ನಾನು ಯಾವುದೇ ಒಂದು ಸಿನಿಮಾ ಹೇಳ್ತಾ ಇರ್ತೀನಿ, ಸಿನಿಮಾದ ಮ್ಯೂಸಿಕ್ ಆಗಿರ್ಬೋದು ಮತ್ತು ಹೀರೋಯಿನ್ ಆಗಿರ್ಬೋದು, ಜಸ್ಟ್ ಬರೀ ಸ್ಕ್ರೀನ್ ಮೇಲೆ ಅವ್ರದ್ದೊಂದು ಪರ್ಫಾರ್ಮೆನ್ಸ್ ಆಗಿರಬಾರ್ದು. ಸೊ ಅದು ಬ್ಲೆಂಡ್ ಆಗಿ ಆಡಿಯನ್ಸ್ಗಳಿಗೆ ಕಣ್ಣಿನ ಮೂಲಕವಾಗಿ ಹಾರ್ಟಿಗೆ ಹೋಗಬೇಕು. ಸೊ ಇಬ್ಬರ ಒಂದು ಹೀರೋ ಮತ್ತು ಹೀರೋಯಿನ್ ಏನಿದ್ದಾರೆ, ಲಿಖಿತ್ ಅವರಾಗಿರ್ಬೋದು ಮತ್ತು ಖುಷಿಯವರಾಗಿರ್ಬೋದು, ಇವರಿಬ್ಬರ ಒಂದು ಕಾಂಬಿನೇಷನ್ ಏನಿದೆ ಕಣ್ಣಿಂದ ಮನಸ್ಸಿಗೆ ಎಲ್ರಿಗೂ ಕೂಡ ಇಳಿಯುತ್ತೆ. ಆವಾಗ 100% ವರ್ಕ್ ಆಗುತ್ತೆ. ಸೊ ಈ ವರ್ಕ್ ಆಗಬೇಕು ಅಂತಂದರೆ ಮ್ಯೂಸಿಕ್ಕು, ಸೊ ಗುರು ಕಿರಣ್ ಸರ್ ಅವರ ಮ್ಯೂಸಿಕ್ಕು ಅದ್ಭುತವಾಗಿ ಬಂದಿರುವಂಥದ್ದು. ಆ ಒಂದು BGM ಏನಿದೆ, ಒಂದು ಬ್ಯಾಕ್ಗ್ರೌಂಡು ಸ್ಕೋರ್ ಏನಿದೆ ತುಂಬಾ ಒಂದು ಇಂಪ್ರೆಸ್ ಮಾಡುತ್ತೆ. ಸೊ ನನಗೂ ಈ ಸಿನಿಮಾದ ಒಂದು ಸಾಂಗ್ ವಾಹ್ ಏನಿ ಹವಾ ಸಾಂಗ್ ಏನಿದೆ ತುಂಬಾ ಒಂದು ಇಂಪ್ರೆಸ್ ಮಾಡಿತ್ತು. ಈ ಒಂದು ಸಾಂಗ್ ಕೂಡ ಅಷ್ಟೇ ಮೆಲೋಡಿ ಆಗಿರುವಂಥದ್ದು. ಸೊ ಫೈನಲಿ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ ಸಿನಿಮಾ ಯಾರೆಲ್ಲ ನೀವು ನೋಡಿಲ್ಲ ಫುಲ್ ಮೀಲ್ಸು, ದಯವಿಟ್ಟು ನಿಮ್ಮ ಮತ್ತೆ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾನ ನೋಡಿ. ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ, ಎಂಟರ್ಟೈನಿಂಗ್ ಆಗಿದೆ, ಕಾಮಿಡಿ ಆಗಿದೆ. ಆ್ಯಂಡ್ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಫೋಟೋಗ್ರಾಫರ್ಸ್ ಲೈಫಲ್ಲಿ ಆಗುವಂಥ ಕೆಲವೊಂದು ಇನ್ಸಿಡೆಂಟ್ಗಳೇನಿದೆ ಸೊ ಅದನ್ನು ಕೂಡ ಒಂದು ರೀತಿಯಲ್ಲಿ ತುಂಬ ಚೆನ್ನಾಗಿ ಹೆಣೆದಿದ್ದಾರೆ. ಸೊ ಈ ಎಲ್ಲ ಒಂದು ಅದ್ಭುತವಾದಂಥ ಎಲ್ಲ ಒಂದು ಕಾಂಟೆಂಟು ಈ ಒಂದು ಸಿನಿಮಾದಲ್ಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫೈನಲ್ ಆಗಿ ಹೇಳಬೇಕು ಅಂತಂದರೆ ಸೊ ಕನ್ನಡದಲ್ಲಿ ಈ ರೀತಿಗಳ ಸಿನಿಮಾಗಳು ಬಂದಾಗ ನಾವು ತುಂಬ ಮಿಸ್ ಮಾಡ್ಕೊಳ್ತೀವಿ. ಆ್ಯಂಡ್ ಯಾವಾಗಾದರೂ ಇದು OTT ಆಗಿರ್ಬೋದು ಮತ್ತು ಟಿವಿಲಾಗಿರ್ಬೋದು ಬಂತು ಅಂದರೆ ಸೊ ಈ ಸಿನಿಮಾ ಥಿಯೇಟ್ರಲ್ಲಿ ನೋಡಬೇಕಾಗಿತ್ತಪ್ಪ ಅಂತ ಅನಿಸುತ್ತೆ. ಖಂಡಿತವಾಗ್ಲೂ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಕೂಡ ಈ ಸಿನಿಮಾ ಖಂಡಿತವಾಗ್ಲೂ ಕೊಡುತ್ತೆ. ಆ ಒಂದು BGM ಆಗಿರ್ಬೋದು, ಆ ಒಂದು ಪರ್ಫಾರ್ಮೆನ್ಸ್ ಎಲ್ಲ ಒಂದು ಆರ್ಟಿಸ್ಟ್ಗಳದ್ದಾಗಿರ್ಬೋದು
ತುಂಬಾ ಒಂದು ಸಖತ್ತಾಗಿ ಮೂಡಿ ಬಂದಿರುವಂಥದ್ದು. ಸೊ ಯಾರೆಲ್ಲ ನೋಡಿಲ್ಲ, ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾ ನೋಡಿ ಬಂದಾದ್ಮೇಲೆ ನೀವೇ ಆಟೋಮೆಟಿಕ್ಲಿ ನಾನು ಕಮೆಂಟ್ ಮಾಡ್ತೀರಾ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿರ್ದೇಶಕರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅದರಲ್ಲಿ ನಟಿಸಿರುವಂಥ ಹೀರೋ ಆಗಿರ್ಬೋದು, ಹೀರೋಯಿನ್ಗಳಾಗಿರ್ಬೋದು, ಎಲ್ಲ ಕೂಡ ಒಂದು ನ್ಯಾಚುರಲ್ ಆಗಿ ಒಂದು ತೆಗೆದುಕೊಂಡು ಹೋಗಿದ್ದಾರೆ ಸಿನಿಮಾನ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಹತ್ತಿರದ ಚಿತ್ರಮಂದಿರಗಳಲ್ಲಿ ಸಿನಿಮಾ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗಿದೆ. ಎಲ್ಲರೂ ಕೂಡ ಹೋಗಿ ಸಿನಿಮಾನ ನೋಡಿ ಈ ಸಿನಿಮಾನ ಪ್ರೋತ್ಸಾಹಿಸಿದ್ರೆ ಸೊ ನಿರ್ದೇಶಕರಿಗೆ ಇನ್ನೂ ಕೂಡ ಬಲ ಬಂದಂಗೆ ಆಗುತ್ತೆ. ಸೊ ಅವರು ನೆಕ್ಸ್ಟ್ ಅಪ್ಕಮಿಂಗ್ ಸಿನಿಮಾಗಳಿಗೆ ಇನ್ನೂ ಪ್ರೋತ್ಸಾಹ ಸಿಗುತ್ತೆ. ಇನ್ನು ಈ ರೀತಿಯಂಥ ಸಿನಿಮಾಗಳನ್ನು ಅವರು ಮುಂದೆ ಫ್ಯೂಚರಲ್ಲಿ ಮೇಕ್ ಮಾಡುವಂಥ ಅವಕಾಶಗಳು ತುಂಬ ಸಿಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರೆಲ್ಲ ನೋಡಿದ್ರೆ ಫುಲ್ ಮೀಲ್ಸು, ಸೊ ನಿಮಗೇನು ಅನ್ನಿಸ್ತು, ಏನು ಕತೆ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನೋಡಿಲ್ಲ ಅಂದವರು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾನ ನೋಡಿ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ. ಅದರಲ್ಲಿ 100% ಗ್ಯಾರಂಟಿ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚೆನ್ನಾಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.